ಇಬ್ರು ಒಂದಾಗ್ಬಿಟ್ಟು ಇನ್ನು ಇಬ್ರು ಒಂದಾಗ್ಬಿಟ್ಟು ನನ್ನ ಜೊತೆಗೆ ಜಗಳ ಸ್ಲೋ 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 ಸಾರಿ ಹಾ ಬರ್ಕೋಬೇಕು ಏನ್ ಬರ್ಕೋಬೇಕು ಚಿನ್ನ ಮಗಳ ಕ್ಯೂಟಿ ಬಂಗಾರ ಏನಂತ ನಾನು ಗೈಸ್ ಇವಾಗ ನಾನು ಮೈಸೂರಿಗೆ ಹೋಯ್ತವನಿ ನಮ್ಮ ಅಪ್ಪನೂ ಬತಾದೆ ಹಾ ಅಷ್ಟೇ ಬತಾದೆ ನಾನು ಹೋಯ್ತವನಿಲ್ಲ ನನ್ನ ಜೊತೆಗೆ ಬತಾದೆ ಅಷ್ಟೇ ಇನ್ನೇನಿಲ್ಲ ಗೈಸ್ ಬನ್ನಿ ಇವಾಗ ಮೈಸೂರಿಗೆ ಹೋಗಮ್ಮ ಗೈಸ್ ನಾನು ಇಡ್ತೀನಿ ಬತ್ತವಳೆ ಏನಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀವಿ ವಿಜಿ ಏನಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀವಿ ಹೇಳು ಫಸ್ಟು ನಾನು ಹೊಂಟದ ಈ ತರ ಉಡ್ಬೇಕು ಅಂತ ಎಲ್ಲ ಏನಕ್ಕೆ ನೀನು ಗಾಣ್ಸು ಅಂತಾರಲ್ಲ ಹೊಸ ಹೆಸರು ವಿಜಿಗೆ ಗಾಣ್ಸು ಮಿಸ್ಟರ್ ಗಾಣ್ಸು ಅಪ್ಪ ವಿಜಿಗೆ ಹೊಸ ಹೆಸರು ಇಟ್ಟಿ ಕಣಪ್ಪ ಮಿಸ್ಟರ್ ಗಾಣ್ಸ್ ಅಂತ ಯಾವ ಥರ ಮಾತಾಡ್ತಿದ್ರು ಅಪ್ಪ ನೀನು ಹೇಳ್ತಿಯಲ್ಲ ಹಂಗೆ ಸ್ಲಮ್ ಅವ್ರು ಮಾತಾಡ್ತಿಯಲ್ಲ ನೀನು ಅಂತ ಹೇಳ್ತಾನೆ. ನಿಮಗೆ ಗೊತ್ತಿರಂಗೆ ಒಂದು 2 ವಾರದ ಹಿಂದೆ ನಾವು ಅತ್ತೆ ಮಗಳು ಮದುವೆ ಆಯ್ತು. ಅತ್ತೆ ಮಗಳು ಮದುವೆ ಎಲ್ಲ ಮುಗಿತಾ ಬಂತು, ಎಲ್ಲ ಮುಗ್ದೋಗೈತೆ ಅಂತಂದ್ರೆ ಆ ಮದುವೆ ಅಂದ್ಮೇಲೆ ಸಿಕ್ಕಾಪಟ್ಟೆ ಓಡಾಟ ಗೀಡಾಟ ಇದ್ದಿದ್ದು. ಅದ್ರಲ್ಲಿ ಸಿಕ್ಕಾಪಟ್ಟೆ ಫನ್ ಮೂಮೆಂಟ್ಸ್ ಇರ್ತದೆ, ಫೋಟೋ ತಗೊಳ್ಳೋದಾಗಿರ್ಲಿ, ಡ್ಯಾನ್ಸ್ ಮಾಡೋದಾಗಿರ್ಲಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೋ. ಇಂಡಿಯನ್ ಫಂಕ್ಷನ್ ಅಂತಂದ್ರೆ ನಿಮ್ಗೆ ಗೊತ್ತು, ಸಿಕ್ಕಾಪಟ್ಟೆ ಆಕ್ಟಿವ್ ಫೀಲ್ ಆಯ್ತದೆ. ಲೇಟ್ ನೈಟ್ ಆಗಿ ಮಲ್ಕೊಳ್ಳೋದು, ಮತ್ತೆ ಮಾರ್ನಿಂಗ್ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳೋದು, ವೆರಿ ಲೆಸ್ ಸ್ಲೀಪು, ಆಮೇಲೆ ಅನ್ಲಿಮಿಟೆಡ್ ಟ್ರಾವೆಲಿಂಗ್ ಅಫ್ಕೋರ್ಸ್ ಇದ್ದೇ ಇರ್ತದೆ ಟ್ರಾವೆಲಿಂಗ್ ಅಂತ. ಸೊ ಇದು ಎಲ್ಲರದ್ರ ಮಧ್ಯೆ ನನ್ ಪಿಂಪಲ್ ಅಂತೂ ಸ್ಟಾಪ್ ಆಗೋದಿಲ್ಲ ಅಂತಲ್ರಿ, ಒಂದಾದ್ಮೇಲೆ ಒಂದು ಪಿಂಪಲ್ ಬರ್ತಾನೆ ಇರ್ತದೆ. ಸೊ ಯಾವಾಗ ಹಿಂಗ್ ಆಯ್ತಿಲ್ಲ ಅವಾಗೆಲ್ಲ ನಾನು ಹಿಮಾಲಯನ್ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಇದು ನನ್ನ ಎವ್ರಿ ಡೇ ಸ್ಕಿನ್ ಕೇರ್ ರೂಟೀನ್ ನ ಪಾರ್ಟ್ ಆಗ್ಬಿಟ್ಟಿದೆ. ಈ ಫೇಸ್ ವಾಶ್ ನ ಬೆಸ್ಟ್ ಥಿಂಗ್ ಏನು ಅಂದ್ರೆ ಇದನ್ನ 5 ನೀಮ್ ಪಾರ್ಟ್ಸ್ ಇಂದ ಮಾಡವ್ರೆ, ಬರೀ ನೀಮ್ ಲೀವ್ಸ್ ಇಂದ ಮಾತ್ರ ಅಲ್ಲ. ಇದು ಸೂಪರ್ ಹಿಮಾಲಯನ್ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಇದು ಕ್ಲಿನಿಕಲಿ ಪ್ರೂವನ್ ಆಗಿದೆ ದಟ್ ಪಿಂಪಲ್ ಎಲ್ಲ ಕ್ಲಿಯರ್ ಮಾಡೋದ್ರ ಜೊತೆಗೆ ಫ್ಯೂಚರ್ ಅಲ್ಲಿ ಬರೋ ಪಿಂಪಲ್ ಅನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಬಿಸಿ ಶೆಡ್ಯೂಲ್ಸ್ ಲೈಕ್ ವೆಡ್ಡಿಂಗ್ಸ್ ಗೆ ಇದು ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ನಾನು ಮದುವೆ ನಡೆಯೋ ಫನ್ ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕಾಗಲ್ಲ, ಬಟ್ ಆದ್ರೆ ನನ್ನ ಪಿಂಪಲ್ ನ ಆರಾಮ್ಸೆ ಸ್ಕಿಪ್ ಮಾಡಬಹುದು ವಿತ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಸೊ ನೀವು ಈ ಒಂದು ಹಿಮಾಲಯನ್ ಪ್ಯೂರಿಫೈಯಿಂಗ್ ಫೇಸ್ ವಾಶ್ ನ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಅಥವಾ ಹಿಮಾಲಯನ್ ವೆಬ್ಸೈಟ್ ಅಲ್ಲಿ ಹೋಗಿ ಬೈ ಮಾಡಬಹುದು. ಸೊ ಇನ್ನು ಯಾಕೆ ವೇಟ್ ಮಾಡ್ತೀರಾ, ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇವಾಗಲೇ ಹೋಗಿ ಚೆಕ್ ಮಾಡಿ, ಮತ್ತೆ ಡಿಸ್ಕೌಂಟ್ ಗಳನ್ನ ಗ್ರಾಪ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ನಮ್ಮ ಅಪ್ಪನ ಗೊತ್ತಾದೆ, ನಮ್ಮ ಸ್ಮೈಲಿಂಗ್ ಸ್ಟಾರ್ ಅಪ್ಪನ ಗೊತ್ತೈತೆ, ಮಿಸ್ಟರ್ ವಿಜಯ್, ಮಿಸಸ್ ವಿಜಯ್ ಗೊತ್ತವ್ರೆ. ನಮ್ಮ ಸರ್ಗುರಮ್ಮ, ನಮ್ಮ ಅಮ್ಮ ಬನ್ನಿ, ಎಲ್ಲೋಯ್ತಿದ್ದೀರಿ? ಜಯಪುರ ಸರ್ಗುರಮ್ಮನ ಅಲ್ಲಿಗೆ. ಬಾಯ್ ಬಾಯ್ ಡ್ಯಾಡಿ. ಬೇಸ್ ನಮ್ಮ ಅಪ್ಪ ನಮ್ಮ ಆಫೀಸ್ದಾಗ ಡ್ರಾಪ್ ಮಾಡಾಯ್ತು. ನಾನಿವಾಗ ಕಾರ್ ಪಂಚರ್ ಹಾಕ್ಸ್ಬೇಕು, ಮತ್ತು ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿ ತಗೋಬೇಕು, ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು. ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳಿದ್ರು, ಬಟ್ ಬರ್ದಿಲ್ಲ. ಬೇಸ್ ಇಲ್ಲಿ ನೋಡಿ, ಇದೆ ಅನ್ಕೊಳ್ಳಿ ಮೊಳೆ ಚುಚ್ಚಿರೋದು. ಬೇಸ್ ಯಾವುದೋ ಒಂದು ಕಂಟೆಂಟ್ ಶೂಟ್ ಮಾಡಬೇಕಾಗಿತ್ತು. 2 ಫಿಲ್ಟರ್ ಕಾಫಿ ತಗೊಂಡು 95 ರೂಪಾಯಿ, 140 ರೂಪಾಯಿ ಅಂತ ಹಾಕೋರೆ. ಅದು ಎಷ್ಟು ಇಸ್ಕೊಂಡ್ರು ನೋಡ್ಬೇಕು. ಗೈಸ್ ಮಾದೇವಕ್ಕ ಅವರು ಊರು ಹೊಂಟೋಗಿದ್ರು. ಕಂಟಿನ್ಯೂ ಮಾಡು ಮುಂದೆ. ಇವಾಗ ಎಷ್ಟು ದಿವಸ ಆದ್ಮೇಲೆ ಬರ್ತವ್ರೆ. ಯಾಕಲ್ಲ ಹೊಲ್ಸೆಟ್ ಹಾಕಪ್ಪ ಆಯ್ತು, ಆಗಲ್ಲ ಮೀಸ್ ಹೊಲ್ಸೆಟ್ ಹಾಕೋಣ. ಎಷ್ಟು ದಿವಸ ಆಗಿದ್ದು ಮಾದೇವಕ್ಕ ಬಂದು ನೋಡಿ ಪೂಜೆ ನೋಡ್ದೇನೆ ನೆಮ್ಮದಿ ಆಗಿದ್ದಿ ಕಣಪ್ಪ. ಇವಾಗ ನೆಮ್ಮದಿ ಹಾಳಾಗೋಯ್ತು. ಬದೋ ಕಣಪ್ಪ ಇವಾಗ ನಿಮ್ಮ ಮಾದೇವಕ್ಕ. ಗೈಸ್ ಮಾದೇವಕ್ಕ ಅವರು ಬಂದರು. ನೆಮ್ಮದಿ ಆಗಿದ್ದು ಬಿಜಿ ಏನಂತಾರ ಗೊತ್ತಾ, ನೀವು ಬಜಾರಕ್ಕೆ ನೆಮ್ಮದಿ ಆಗಿದ್ದಿ, ಇವಾಗ ಎಲ್ಲ ಹಾಳಾಯ್ತು ಅಂತಾನೆ. ನನ್ ಒಂಥರ ಕೆಲಸ ಮಾಡಕ್ಕೆ ಮೈಂಡ್ ಅಪ್ಸೆಟ್ ಆಗೋಗಿದ್ದೀನಿ ಇಲ್ದೇನೆ. ಒಂಥರ ಈಗ ಮರುಭೂಮಿ ನೀರ್ ಸಿಕ್ತಂಗ ಆಗೋಯ್ತು. ನೀನ್ ನೋಡಿ ಇದೆಲ್ಲ ಕೈಲ ಅಂದ್ಬಿಟ್ಟು ಶಾಪಿ ಬರ್ತಾರೆ ಅಡ್ವಾನ್ಸ್ ಕುಂತು ಇಳಿಬೇಕಾ? ಸುಮ್ನೆ ಅದೆಲ್ಲ ಫೋಟೋ ಎಡಿಟಿಂಗ್, ಒಂದು ಎಡಿಟಿಂಗು
ನಿಮ್ಗೆ ಟೈಮ್ ಹಿಡಿಯುತ್ತೆ ನೋಡಿ, ಒಂದು ಫೋಟೋ ತೆಗೆದ್ಬಿಟ್ರೆ ಫುಲ್ ಎಡಿಟಿಂಗ್ ಮಾಡ್ಕೊಂಡೆ ಕೂರ್ಬೇಕು. ಅವನು ವಿಜಿ ಸ್ವಲ್ಪ ಚೆನ್ನಾಗಿಲ್ಲ ಅಲ್ಲಿ ಸುಮ್ಮನೆ ಹೇಳ್ದೆ. ಗೈಸ್ ಇವರು ವಿಜಿ ಎಲ್ಲ ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತವ್ರೆ. ಅದಕ್ಕೆ ಪಾಪ ವಿಜಿ ಚೆನ್ನಾಗಿಲ್ಲ, ಅವ್ನಿಗೆ ಫೋಟೋ ಮಾಡ್ತಾರೆ. ಗೈಸ್ ತಿರ್ಗಾ ಇವಾಗ ಇದೇ ಕೆಫೆಗೆ ಬಂದಿದ್ದು, ಹಳೆ ಕೆಫೆಗೆನೆ ಒಂದು ಪ್ರಮೋಷನ್ ಶೂಟ್ ಮಾಡ್ಬೇಕು ನಾನು. ಅದಕ್ಕೋಸ್ಕರ ಕಮ್ಮಿದು ಆರ್ಡರ್ ಮಾಡ್ಕೊಳ್ಳಿ. ಎಲ್ಲ ಬಿಲ್ಲು ನಿಮ್ದೆ, ಎಲ್ಲ ನಿಮ್ದೆ. ಇವತ್ತು ಒಂದು ಲೋಟ ನೀರಿಗೆ 50 ರೂಪಾಯಿ ವಿಜಯ್. ಐಸ್ ಕ್ರೀಮ್ ತಗೊಂಡವ್ರೆ. ತಿನ್ ಏನು ಮತ್ತೆ ಎಂತ ತಿರಮಿಸ್ ಅಂತ ತಿರಮಿಸ್ ಚಿನ್ನಿ ನೀವೇ ಲೋ. ಇದು ಒಂದ್ ನಿಮಿಷ ಇರು, ಯಾರೋ ಮಾತಾಡ್ತಾರಂತೆ. ವಿಜಿ ಕೇಳು. ಹಲೋ ಬ್ರೋ, ಆಯ್ತು ಬ್ರೋ, ಚೆನ್ನಾಗಿದ್ದೀರಾ ಬ್ರೋ? ನಾನು ಚೆನ್ನಾಗಿದ್ದೀನಿ ಬ್ರೋ. ಬ್ರೋ ಬ್ರೋ ಊಟ ಬ್ರೋ, ಒಂದು ಹೆಲ್ಪ್ ಆಗ್ಬೇಕಾಯ್ತಲ್ಲ ಎಣ್ಣೆ ಬ್ರೋ? ಅದೇ ಏನಿಲ್ಲ, ಒಂದು ಎಡಿಟ್ ಮಾಡ್ಕೊಡ್ಬೇಕಾಯ್ತು ಒಂದು ವಿಡಿಯೋ. ಬ್ರೋ ಬೇರೆ ಏನಿಲ್ಲ ಬ್ರೋ. ಬ್ರೋ ಇದು ನಿಸುಕ್ ಸೆಂಡ್ ಮಾಡಿರ್ತೀನಿ, ಅವ್ರು ನಿಮ್ ಡಾಕ್ಯುಮೆಂಟ್ ಮಾಡ್ತಾರೆ. ನಾನ್ ಬರಲ್ಲ ಇವತ್ತು ಏರ್ ಡ್ರಾಪ್ ಮಾಡಕ್. ನಿನಗೆ ಇವತ್ ಬೇಕಂತ ಅವನಿಗೆ. ಬ್ರೋ ಸಾಯಂಕಾಲ ಅಪ್ಲೋಡ್ ಮಾಡ್ಬೇಕಾಯ್ತು. ಸರಿ ಬ್ರೋ, ಆಯ್ತು ಬ್ರೋ, ನಾನು ನಂಬರ್ ಸೆಂಡ್ ಮಾಡಿರಿ. ಕೇಳಬಿಟ್ಟೆ. ಫಸ್ಟ್ ಟೈಮ್ ನಮ್ಮ ಅಣ್ಣನ ಜೊತೆ ಮಾತಾಡಿದ್ದು ವಿಜಿ. ಕೆಲ್ಸ ಆಗ್ಬೇಕಂದ್ರೆ ಎಲ್ಲಾರ ಜೊತೆ ಮಾತಾಡ್ತಾನೆ. ಹೆಂಗ ಅನ್ಸೋರ್ ಅಣ್ಣ ಜೊತೆ ಮಾತಾಡಿ? ನಮ್ಮ ಅಣ್ಣ ಹೆಂಗೆ ಒಳ್ಳೆನಾ? ಇವಳಿಗಿಂತ ಒಳ್ಳೆವಳ. ಇವಳು ಒಳ್ಳೆತನ ಸೂಟ್ ಆಗಲ್ಲ. ಕೆಟ್ಟವಳಿಗಿಂತ ಡಬಲ್ ಕೆಟ್ಟವಳು ಇವಳು. ಕೆಟ್ಟವಳು ಅಂದ್ರೆ ಯಾರು? ಇವಳೆ ಮಾದೇವಕ ಇಸ್ ಕೆಟ್ಟವಳು. ಮಾದೇವಕ ಅಂದ್ರೆ ಯಾರು? ಇವಳೆ. ಇವಳು ಅಂದ್ರೆ ಯಾರು? ಕರಿವಡೆ ಅಂದ್ರೆ ಯಾರು? ಅಲ್ಮರ್ಕ ಅಂದ್ರೆ ಯಾರು? ಅಲ್ಲಿ ಅಲ್ಸೆಟ್ ಬಿಚ್ಚಿಟ್ಟು ತಡಿನಿ ಹಾಕಂದ್ ಇವಾಗ ಒಂದ್ ನಿನ್ ಉಗ್ರ ರೂಪಿ ತಾಳ್ಲ ವಿಜಯ್ ಹಾಕಲ್ಲ. ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡಿ. ಅದ್ ಇಲ್ಲಿಗೆ ಸಿಗಾಕಬಿಡುತ್ತೆ ಅಂತ ಅಲ್ಸೆಟ್ಟೆ ಬಿಚ್ಚಿಕ್ಬಿಟ್ಟು ನೋಡಿ. ಯಾಕಿಂಗ್ ಗೈಸ್ ವಿಜಿ ಓಲ್ಡ್ ಲವ್ ಫೋಟೋನ ತೋರ್ಸಕ್ ರಿವೀಲ್ ಮಾಡಕ್ ಬಂದ್ರು. ಮಗನೇ ನಾನೇ ತೋರ್ಸಿನಿ, ಇದು ಎಡಿಟ್ ತಗೋ ನೋಡ್ಕೋ. ಯಾವ ಓಲ್ಡ್ ಜಿನಿನೋ ಪಮಿನಿನೋ ಎಡಿಟ್ ಎಡಿಟ್ ಪ್ರಾಮಿಸ್ ಎಡಿಟ್ ಮಗನೇ ಅಂತ ಎಲ್ಲಕ್ಕೂ ಜೊತೆ ಸೇರ್ಕ ನನ್ನೇ ರೇಗಿಸ ಕೊಡಪ್ಪ ಬಸ್ ಸ್ಟ್ಯಾಂಡ್. ನಮ್ಮ ಮಗನೇ ನಾ ದೇವ್ರನ್ನ ಹೋಗ್ಬೇಕು, ಮೈಸೂರು ಬರ್ಬೇಕು. ಗೈಸು ಕೆಫೆಲಿ ಒಂದು ಶೂಟ್ ಮಾಡ್ಬೇಕಾಗಿದೆ. ಶೂಟ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಊಟ ಮಾಡಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾ ಇದ್ವಿ. ಅಯ್ಯಪ್ಪ, ಅದು ಯಾವ ಆಂಗಲ್ ಇಂದ ನೀನು ಹೆಣ್ಣು ಒಂದು ಎತ್ಬಿಟ್ರ ತಾಯಿ? ಇದು ಯಾವ ಆಂಗಲ್ ಇಂದ ಹುಡುಗಿ ತರ ಕಂಡಳು ಇವಳು? ಎಲ್ಲ ಬ್ರಹ್ಮನ್ ಮಿಸ್ಟೇಕ್. ಯಾವ ಆಂಗಲ್ ಇಂದ ಹುಡುಗಿ ತರ ಕಂಡಳು ಮಚ್ಚ? ಬ್ರಹ್ಮನ್ಗೆ ತಲೆ ಕೆಟ್ಟೋಗಿ ಪ್ರಿಂಟ್ ಔಟ್ ಹೊಡ್ತಿರೋದು. ಮೆಂಟ್ಲು ನೋಡ್ದ ಸೀರಿಯಸ್ ಗಂಡ ನೋಡ್ದಂಗೆ ಆಯ್ತದೆ. ಸುಮಾರು ಎಲ್ಲ ಕೇಳಿ ಕೊನೆಗೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ತಾರೆ ನೋಡ್ರಿ. ಇವಾಗ ನಾನು ಹೇಳಿರೋದಕ್ಕೆ ಡಿಫ್ರೆಂಟ್ ಆಗಿ ಆರ್ಡರ್ ಮಾಡ್ಬಿಟ್ಟಿರಾ? ಅದಕ್ಕೋಸ್ಕರ ಹಣ ಬಿರಿಯಾನಿ ಹೇಳಿದ ನೀನ್ ಡಿಫ್ರೆಂಟ್ ಆಗಿ. ಸರಿ, ಆಫ್ ಮಾಡಾದ್ಮೇಲೆ ಹೇಳ್ತೀನಿ ಯಾರು ಆರ್ಡರ್ ಮಾಡಿದ್ರಿ ಅಂತ. ವಿಜಿ ತೋರ್ಸು ವಿಜಿ. ನೀನ್ ನಿನ್ ಫೋನಲ್ಲಿ ರಿಪ್ಲೈ ಮಾಡ್ಬೋದು ನೋಡ್ಲಾ. ಒಂದ್ ಸೈಕ್ ಆಗೈತೆ ಇವ್ರ ಮಕ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂದ್ರೆ. ಮೊದ್ಲಿನ ಚಪಾತಿ ಹೊಡಿಬೋದು ನೀವು ಹೊಡ್ಕೊಬಿಡಿ. ರೋಸಕ್ ರೋಸ ಇನ್ನೊಮ್ಮೆ ಬಿರಿಯಾನಿ ನಿನ್ಗೆ ಬರಬಾರ್ದು ಪಾಪ ಬರೋದು. ಬರ್ಲಿ ಇವ್ ಗೊತ್ತಿದ್ಯ ಹೋದ್ರೆ ಯಾವ ಪಾಪನ ಬರಲ್ಲ. ಸ್ಲಿಪ್ಪರ್ ಅಲ್ಲಿ ಒದ್ದೆ ಅಂತ ಕಟ್ ಮಾಡು ಪ್ಲೀಸ್, ಅದನ್ನ ಕಟ್ ಮಾಡು. ನೀನು ಓದ್ಬೇಡ, ಸರಿ ಆಯ್ತದೆ.
ಚಟಿ ಇನ್ನೊಂದು ಹೊಡಿರಿ ಹೋಗ್ಬಿಟ್ಟು ಚಟೀರ್ ಅನ್ಬೇಕು ಹಂಗೆ ನೋಡಿ ನನ್ ಪಡಿ ನಾನು ರೋಡಲ್ಲಿ ಹೊಡಿ ಅವ್ನು ಹೊಡಿ ಅಂದ್ರೆ ಹೊಡಿ ನನ್ ಪಡಿ ನಾನು ರೋಡಲ್ಲಿ ಹೋಯ್ತಿದ್ದೀನಿ ಹೊಡಿ ನನ್ ಪಡಿ ನಾನು ರೋಡ ಇಬ್ರು ಒಂದಾಗ್ಬಿಟ್ಟು ಇನ್ನು ಇಬ್ರು ಒಂದಾಗ್ಬಿಟ್ಟು ನನ್ನ ಜೊತೆ ಕೆಚ್ಚಕ್ಕಿಲ್ಲ ಬೀಫ್ ಅನ್ನು ಬೀಫ್ ಅವಾಗ್ಲೇ ಹೇಳ್ದಲ್ಲ ಹಂಗೆ ಹೇಳು. ಅವರು ಬೀಫ್ ಹಾಕಿಸಿಬ್ರು ಅಂತಾನೆ ತಾನೇ ಅಂದಿ ಆಗ್ಬಿಟ್ಟು ಸುಳ್ಳು ಹೇಳ್ಬೇಡ ನೀನ್ ಅಂದೆ. ಅಬ್ಬಾ, ನಿಂತು. ಸೈಡ್ ಹೊರಿಕೊಂಡಿರೋದು ವಿಜಿ ತಿರ್ಗಾ ವಾಪಸ್ ಅಟ್ಟಿಗೆ ಹೋಗ್ಬೇಕು ಅಂತ ಬಿಡ್ಕತವನೆ. ತಿರ್ಗಾ ಮನೆಗೆ ಹೋಗಿ ಮನೆಯಿಂದ ಬಟ್ಟೆ ತಗೋಬರಕ್ಕೆ ಬರ್ಬೇಕಂತ ಮುದವಿ Shopping ಹೋಗ್ತಿದ್ದಾನೆ ವಿಜಿ ಬ್ರೋ. ಇಲ್ಲೇ ತಗೋ ಅಂದ್ರೆ ಕೇಳ್ತಾರ. ಸೊ ಇವಾಗ ಅಟ್ಟಿಗೆ ಹೋಗೋ ಸಮಯ, ಬನ್ನಿ ಮನೆಗೆ ಹೋಗೋ. ಇಲ್ಲೋಡ ಅಣ್ಣಂದು ಏನೂ ಇಲ್ಲ ನಿಸರ್ಗ ಅವರು ಕಾರ್ ಓಡ್ಸೋರಂತೆ. ಓಡಿಸ್ತಾರೆ ಅಂತ ಹೇಳು. ಹೆಚ್ಚು ಕಮ್ಮಿ ಆದ್ರೂ ಅವಳೆ ಕಾರಣ. ಫಸ್ಟ್ ಕ್ಲಚ್ ಮೇಲೆ ಕಾಲಿಟ್ಕೊಳ್ಳಿ. ನಾನು ಗೊತ್ತು ನೀನು ಸುಮ್ನೆ ಇರು. ವ್ಲಾಗ್ ಅಲ್ಲಿ ಏನೇನೋ ಹೇಳ್ಬಿಡ ಸುಳ್ಳು ಸುಳ್ಳು ಫುಲ್ ಲೇಡಿಗಳು ಗಾಡಿ ಓಡಿಸ್ತಾವ ಅಂದ್ರೆ ಇದು ಮೇಲ್ಗಡೆ ಮಾಡ್ಕೊಂಡು ಟೂ ವೀಲರ್ ಇನ್ನೊಂದು ಫೋರ್ ವೀಲರ್. ಭಯ ಆಯ್ತು ನೀವು ಓಡ್ಸೋದ್ ನೋಡಿ. ಗೈಸ್ ಇಲ್ಲೇ ಸಿಂಪಲ್ ರಿವರ್ಸ್ ತೆಗಿಯಕ್ ಕೊಟ್ಟಿರೋದು. ನಮ್ಮಮ್ಮ ಮುಗೀತದೆ ಆಮೇಲೆ ಜಸ್ಟ್ ರಿವರ್ಸ್ ತೆಗಿಯಕ್ ಕೊಟ್ಟಿರೋದು ಕಣಮ್ಮ. ಏನ್ ಕಾರ್ ಗಿರಿ ರಿವರ್ಸ್ ಹಾಕೊಡು ಅಂತ ಕ್ಲಚ್ ಹಿಡ್ಕೊಳ್ರಿ ಹಿಡ್ಕೊಂಡ್ರ ಇಲ್ಲಿ ನೋಡ್ರಿ ಹಿಂಗ್ ಎತ್ತಿ ನಂಗೂ ಗೊತ್ತು ನೀನೇ ಹಾಕೊಡ್ತೀನಿ ಅಂತ ಸ್ಲೋ ರಿವರ್ಸ್ ಐತವ್ರೆ. ಚೆನ್ನಾಗಿ ಓಡಿಸ್ತೀರಾ? ಅಯ್ಯೋ ಇನ್ ಸ್ವಲ್ಪ ಹಿಂದಕ್ ಬನ್ನಿ ಇನ್ನೊಂದ್ ಸ್ವಲ್ಪ ಏನಕ್ಕೆ ಬರಲ್ಲ. ರಿವರ್ಸ್ ಹಾಕಿ ಎರಡು ಕೈ ಏನ್ ಸುಳ್ಳು ಹೇಳ್ದೆ. ಅಲ್ಲ ಹಾಕೊಂಡ್ ಬಂದಿಲ್ಲ ಹಾಕೊಂಡು ಬಿಲ್ಡಪ್ ಕೊಟ್ರಿ. ಆಯ್ತದ ನಿಂಗೆ ರಿವರ್ಸ್ ಕೊಡ್ತಿಲ್ಲ. ಕ್ಲಚ್ ಹಿಡ್ಕೊಳ್ಳಿ ಹಿಡ್ದಿದ್ದೀನಿ ಫುಲ್ಲು. ಹಿಂಗ್ ಎತ್ತಿ ಇದನ್ನ ಎತ್ತಬೇಕಾ? ನೀನ್ ಅದು ನಂಗೆ ಹೇಳ್ಕೊಟ್ಟೆ ಇಲ್ಲ ಯಾವತ್ತು. ಈ ಮೂರನೇ ಗೇರ್ ಬೀಳ್ತು. ಒಂದನೇ ಗೇರಲ್ಲಿ ಐತಿ. ಏನ್ ಸುಳ್ಳು ಹೇಳ್ತೀಯಮ್ಮ ಶರತ್ತು. ನನಗೂ ಗೊತ್ತಾಯ್ತಿಲ್ಲ ಯಾವ ಗೇರಲ್ಲಿ ಐತೆ. ಒಂದನೇ ಗೇರಲ್ಲೇ ಇರೋದು. ಚೆನ್ನಾಗ್ ಹೋಯ್ತಿದೀನಿ. ಏನ್ ಸೌಂಡ್ ಎಲ್ಲ ಮಾಡೋದ್ ನೀನು? ಏನ್ ಅನ್ಸಿದೆ? ನಿಜಿಗೆ ಬರಲ್ವಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊತೇನೆ. ಮೂರನೇ ಗೇರ್ ನಿಜವಾಗ್ಲೂ ಗೊತ್ತಾಯ್ತು ಮೂರನೇ ಗೇರ್ ಅಂತ. ಅದು ಎತ್ತಕ್ ಆಯ್ತಲ್ಲ ಅಷ್ಟು ಚಿನ್ನ ಕೊಟ್ರೆ ಗಾವ್ಕ ವಿಜಿ ನಾನು ಇಷ್ಟಾರು ಟ್ರೈ ಮಾಡ್ತಿದೀನಿ. ನಿಮ್ ದಮ್ಮಯ್ಯ ಅಂತೀನಿ ಪ್ಲೀಸ್. ಆ ಕಡೆ ಹೆವಿ ವೆಹಿಕಲ್ಸ್ ಎರಡ್ ಸೈಡ್ ಬರ್ತದೆ. ಹೆವಿ ಚಿಕ್ಕ ರೋಡ್. ಬಾಯ್ ನಿಲ್ಸಮ್ಮ ತಾಯಿ. ನನ್ ನಿನ್ ದಮ್ಮಯ್ಯ ಅಂತೀನಿ ನಿಲ್ಸ. ಅನ್ಬೇಡ ನನಗೆ. ಲವ್ ಬೆರ್ಗಕ್ಕಲ್ಲ ಎತ್ತಿದ್ರೆ ಇಳಿಸ್ಬಿಟ್ಟು ತಿರ್ಗಿ ಐತ. ಪ್ಲೀಸ್ ಇವಾಗ ವಿಜುಗೆ ಬಟ್ಟೆ ತಗೋಬೇಕು. ಅದಕ್ಕೋಸ್ಕರ ಗಣಪತಿ ದೇವಸ್ಥಾನದಲ್ಲಿ ಯಾವ್ದೋ ಒಂದು ಅಂಗಡಿ ಇತ್ತಂತೆ, ಅಲ್ಲಿ ಹೋಯ್ತಾ ವಿಜಿ ಶರ್ಟ್ ತಗೋತವನಿ. ಮೈ ಗಾಡ್ ವಿಜಯ್ ಮದುವೆ ಹುಡುಗನ್ ತರ ಕಾಣಿಸ್ತಿದ್ಯಾ? ವಿಜಿ ನೋಡಪ್ಪ ಪ್ರಿಂಟೆಡ್ ತೋರ್ಸು. ರೋನಿ ಕಾಲ್ಮ್ಯಾನ್ ಚೂರ್ಲೂದಂತ ಫುಲ್ ಹೆಂಗೋ ನೋಡು. ಕಣ್ಣೀರ್ ಅನ್ನೋದೇ ಇಲ್ಲ ಬಿಡೋ. ಹಂಗೆ ಬೇಜಾರಾಯ್ತು. ಈ ಸೈಡಕ್ಕೆ ಸೇರ್ ತೀರ್ಸ್ತಾವ ಮಗ್ಲೇ. ಅವಳು ಒಂದೇ ಟೊಡ್ತೀನಿ ಕುಂತು ನಿಂತ ವಿಜಿ ಬಟ್ಟೆ ತಗೊಂಡವನೆ. ವಿಜಿ ದುಡ್ಡನ್ನ ಇವ್ರಿಗೆ ಹಾಕಿಸಿದ ವಿಜಿ. ಇವಾಗ ಸಾರಿ ಕೇಳೋ ಗಂಟನು ಪೇ ಮಾಡಲ್ವಂತೆ. ಮಗನೇಮ್ಮ ಕೇಳ್ಬಿಟ್ಟು 20 ಹೊಡೆದೆ ಕುಂತು ನಿಂತು ಕಟ್ಬಿಟ್ಟು ನೆಕ್ಸ್ಟ್ ಮಾಡ್ತೀನಿ. ಒಂದ್ ಸಾರಿಗೆ 3,000. ಇಷ್ಟು ರಿಚ್ ಕಿಡ್ ಆಗ್ಬಿಟ್ಟಿದೆಯಲ್ಲ ವಿಜಿ. ಗೈಸ್ ಒಂದ್ ಸಾರಿಗೆ 3,000 ಬಿಟ್ಟು ಕೊಡ್ತವನೆ. ಅವೆಲ್ಲ ಕ್ಯಾನ್ಸಲ್ ಅನ್ಕೊಬಿಡ. 20 ಸಲ ಸಾರಿ ಕೇಳ್ತೀನಿ. ಬೇಡ ಬಿಡು, ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಇಲ್ಲೇ ಇರ್ತೀಯ. ಕ್ಯಾಶಿಯರ್ ಕೊಡ
ನನ್ನ ಅಣ್ಣ ಇಲ್ಲ ಕಳ ಕ್ಯಾಶ್ ಇದ್ದೀರ ನಾನು ನಿನಗೆ ಕೊಡ್ತೀನಿ ಮನೆ ಕೇಳಿ ಅಂದ್ಬಿಟ್ಟೆ ನೀನು. ನನ್ನ ಅಣ್ಣ ಸೀರಿಯಸ್ ಆಗಿ ಏಯ್ ಮಚ್ಚ ನಾನು ಆ ಥರ ಕೆಟ್ಟ ಬುದ್ಧಿ ಇಲ್ಲ ಮಚ್ಚ ಸೀರಿಯಸ್ ಆಗಿ 2% ಇತ್ತು ಅದು ಸ್ವಿಚ್ ಆಫ್ ಮಾಡಿ ಒಂದ್ಸಲ ಸಾರಿ ಸಾರಿ ಲೇಟ್ ಆಯ್ತು ಬಕ್ಕ ನಾ ಊರಿಗೆ ಹೋಗ್ಬೇಕು. ಸಾರಿ 22 ಸಲ ಏನಾಯ್ತು ಖುಷಿ ಆಗೋಯ್ತು ಫುಲ್ಲು ಟ್ರಾನ್ಸಿ ಈ ಮಾಮು ಬಾಯ್ ಬಂದ ಬೋದಾಕ್ಬಿಡ್ತೀನಿ ನನ್ನ ಜೊತೆ. ಸುಮ್ಮನೆ ಕೂತಿದ್ದೆ ತಾನೆ. ಯಾರು ಅಂದಿದ್ದು ಹೇಳು ಫಸ್ಟ್? ಗೈಸ್ ಇವ್ರಿಗೆ ನಿಸರ್ಗ ಅವ್ರಿಗೆ ಹೊಸ ಅಡ್ರೆಸ್ ಕಟ್ಟವನು ವಿಜಯ್. ನೀವು ಒಂದು ಕಟ್ಟಿದ್ದೀರಲ್ಲ, ನೀವು ಟ್ರಾನ್ಸಿ ಅಂತ ಕಟ್ಟಿದ್ದೀರ, ಅವನು ಗಂಡಸಿ ಅಂತ ಕಟ್ಟವನೆ. ಬಿಕಾಸ್ ಇವ್ರು ಗಂಡ ಆಗ್ತಾರೆ ಅಂತ. ನಾವೇನು ಕಟ್ಟಿಲ್ಲ ಗೈಸ್. ಗೈಸ್ ಇವಾಗ ಈ ಬಾಡಿನ ಹಾಕ್ಬಿಟ್ಟು ನಾವು ಮನೆಗೆ ಹೋಗ್ಬೇಕು. ಬಾಡಿಯಲ್ಲೂ ಡೆಡ್ ಬಾಡಿಯಲ್ಲೂ ಸರಿ. ನಾನು ಹೇಳ ಹೇಳು. ನೆಕ್ಸ್ಟ್ ದಿನ ನಾನು ನೀವಿಬ್ರು ಕ್ರೇಜಿ. ಸಾರಿ ಕೇಳ್ದೆ ಬಿಡು ಗೈಸ್, ಏನು ಹೇಳ್ದಿಲ್ಲ. ವಿಜಯ್ ಯಾಕೆ ಸಾರಿ ಕೇಳ್ತಿದ್ಯಾ? ಮನಸ್ಕ ಹತ್ರ ಒತ್ತಡ ಆಗ್ಬಿಡ್ದಕ್ಕಲ್ಲ. ಬಂದಿ ನಮ್ಮ ಚಿನ್ನು ಮಗಳು ಜ್ಞಾನವಿ ಕ್ಯೂಟಿ. ಯಾಕೆ ಚಡಿ ಕಣಿಲ್ಲ? ನಕ್ಕರು ಚಂದ ಹತ್ತರು ಚಂದ. ಏನಾಯ್ತು ದೊಡ್ಡಪ್ಪ ಇವಳಿಗೆ? ಜರ ಮಗಳ ಯಾಕೆ ಮಗಳು ಜರ? ಏನಾಯ್ತು ಗೈಸ್? ಬೆಳಗಿನ ಜಾವ ಬಸವಂಪುರದಲ್ಲಿ ಮಾಡಿದ್ರಲ್ಲ ಅದೇ ಏರ್ಸು ಗುರು. ಚೆನ್ನಾಗಿತ್ತು ಗುರು. ಹಾ ಗತ್ತು ಗುರು. ಚಿನ್ನು ಮಗಳೇ ಕ್ಯೂಟಿ ಏನಾಯ್ತಮ್ಮ? ಹುಷಾರಿಲ್ಲ? ಕಿಂಡರ್ ಜೊತೆ ನೋಡಿ ಬಾ ನೀಗೆ. ಯಾಕೆ ಏನು ಬೇಡ? ವರ್ಕಿ ಬ್ರೆಡ್ ತಂದೈತೆ, ನಮ್ಮ ಅಪ್ಪ ಬಿಸ್ಕೆಟ್ ತಂದೈತೆ. ಸರಿ ಮಾ, ನಾನು ವರ್ಕಿ ಬಿಟ್ಟು ತಗೊಡ್ತೀನಿ ಬಂಗಾರ. ಅಪ್ಪ ವರ್ಕಿ ಬ್ರೆಡ್ ತಗೊಡ್ತೀನಿ ಅಂತ ಊಟ ಮಾಡ್ತೀನಿ. ಬಿಸಿ ಆಗ್ಬಿಟ್ಟಿದ್ದೀರಾ? ಹಾ ಬರ್ಕೋಬೇಕು. ಏನ್ ಬರ್ಕೋಬೇಕು ಚಿನ್ನ ಮಗಳ? ಕ್ಯೂಟಿ ಬಂಗಾರ. ನಮ್ಮ ಅಜ್ಜಿ ಗೆಳ್ತಾರದು ಏನಂತ? ನಾನು ನನ್ ಜೊತೆ ಮಾತಾಡಲ್ವಾ? ಚಿಕ್ಕಪ್ಪ ನಮ್ಮ ಅಮ್ಮನ ಜೊತೆ ಮಾತಾಡ್ದೆ. ನನ್ ಜೊತೆ ಮಾತಾಡಲ್ಲ ಮಗಳೇ? ಪಾಪನ್ ಮಾಡಿದೆ. ನನ್ ಜೊತೆ ಮಾತಾಡಲ್ವಾ? ಪಾಪನ್ ನನ್ ಜೊತೆ ಮಾತಾಡ್ದ. ನನ್ ಜೊತೆ ಮಾತಾಡಲ್ವಾ ಇವಾಗ? ಮಾತಾಡ್ತೀನಿ. ಅಯ್ಯೋ ಕ್ಯೂಟಿ. ನೀನ್ ಯಾಕೆ ಇಷ್ಟು ಕ್ಯೂಟು ಮಗಳೇ? ಹೇಳು. ಹಾ ಏನವೇ ನೀನ್ ಯಾಕೆ ಇಷ್ಟು ಕ್ಯೂಟು? ನೀನೇ ತಿಳಿಸ್ಕೊಟ್ಟು. ಚಿನ್ನು ಮಗಳೇ ನಾನು ಹುಟ್ಟದಲ್ಲೇ ಕ್ಯೂಟ್ ಆಗಿ ಹುಟ್ಟಿರೋದು. ಅಷ್ಟು ಕ್ಯೂಟು ನಾನು. ನೀನ್ ಯಾಕೆ ಇಷ್ಟು ಕ್ಯೂಟು? ನನ್ನ ತಮ್ಮನ ತರ ನಾವಿಬ್ಬರು. ಯಾರು? ನನ್ನ ತಮ್ಮ ನಾನು. ಅಲ್ಲ ನೀನ್ ಯಾಕೆ ಇಷ್ಟು ಕ್ಯೂಟು? ಅದಕ್ಕೆ ಆನ್ಸರ್ ಕೊಡು ನಂಗೆ. ಯಾಕೆ ಇಷ್ಟು ಮುದ್ದಾಗಿ ಬೆಳ್ಳು ಹುಟ್ಟಿದೆ ಹೇಳು ಅದಕ್ಕೆ. ಹಾ ಹೇಳಲ್ಲ. ನಮ್ ತಾತನ ವಿಡಿಯೋ ಮಾಡು. ನೀನ್ ಮಾಡ್ಬಾರ್ದಾ? ನಾನು ಮಾಡು, ತಾತನ ಮಾಡು. ನಾನ್ ಬೆಳ್ಳಿಯವ್ರನ್ನೆಲ್ಲ ವಿಡಿಯೋ ಮಾಡಿದ್ನಲ್ಲ. ಬೆಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಚಿನ್ನು? ನಾಳೆ ಬೆಳ್ಳಿ ಅವ್ರು ತಗೋಯ್ತೀನಿ. ದೊಡ್ಡವಂಗೆ ಸಮ್ಮು ಕಂಡ್ರೆ ಜಾಸ್ತಿ ಇಷ್ಟ ನಿಂಗಿಂತ, ಅದಕ್ಕೆ ಸಮ್ಮು ಹೆಸರು ಹೇಳೋದು. ನೀನ್ ಪೆದ್ದಿ, ನೀನ್ ಇಷ್ಟ ಇಲ್ಲ ಅಂತ. ಗೊತ್ತಾಯ್ತಾ? ನಿಂಗೆ ಯಾವ ಮೊಮ್ಮಗಳು ಇಷ್ಟ? ಜ್ಞಾನವಿನ ಜಾಸ್ತಿ ಇಷ್ಟ. ನಂಗೆ ರಾಘವ ಇಷ್ಟ, ಈ ಮುದವಿ ಇಷ್ಟ ಇಲ್ಲ. ನಮ್ಮನ್ ರಾಘವ ಕಣಪ್ಪ. ಮತ್ತೆ ಗುರು ನೋಡ್ ಗುರು, ನೀನ್ ಜ್ಞಾನವಿ ಇಷ್ಟ ಅಂದ್ರೆ ಇವಳು ಸಮೂನ ಇಷ್ಟ ಅಂತೆ. ನಿಂಗೆ ಯಾರು ಇಷ್ಟ ಚಿನ್ನ? ನೀನು ಅಂತ ಅಮ್ಮ ಶರತ್ ಇಷ್ಟ ಅಂತಿದ್ದ. ಅವ ಇದು ಮಾತಾಡಕ್ಕೆ ಇವರೆಲ್ಲ ಏನ್ ಡೌ ಮಾಡ್ತೀಯ ನೀನು? ನನ್ ಬೆಂಗಳೂರು ಮೈಸೂರಿಗೆಲ್ಲ ಕರ್ಕೊಯ್ತೀನಿ ಬಾ ಚಿನ್ನಿ ನೀನು. ಇವತ್ತು ಯಾವ ಆಸೆ ಇರತ್ತು ಅಂತಾನೆ. ಯಾರೋ ಒಬ್ಬ ಶರತ್ ಕೊಡುವಂಕ ಮಾಡಿದ. ಯಾರೋ ಒಬ್ಬ ವಿಶಾಲು ಅಂತೇನ ಅಣ್ಣ ಹೇಳ್ಬಿಡಿ ಅಂತ ಅಂದ. ಗೈಸ್ ಯಾರ್ಯಾರು ನಮ್ಮ ಅಣ್ಣಂಗೆ ನಾನು ಕೇಳ್ಕೊಂಡು ಫೋನ್ ಮಾಡ್ತಿದ್ರು, ಲವ್ ಯು ಜಾಸ್ತಿ ಗೈಸ್ ನಿಮ್ಮಿಂದ ನಾವು ಮಾಡಿದ್ರು. ಆಮೇಲೆ ಅದ್ ಯಾವ್ದೋ ಒಂದು ಹುಡುಗಿಯರ ಮೆಸೇಜ್ ಅಣ್ಣ ಸ್ವಲ್ಪ ಫಿಗರ್ಗಳು ನೋಡ್ರಿ, ದೊಡ್ಡ ನಂಬರ್ ಪಾಸ್ ಮಾಡ್ಬಿಡೋಣ. ಹೇಳ್ಬಿಡ್ತೀನಿ. ಅದ್ಯಾವ್ದೋ ಸ್ಯಾರಿ ಕುಚ್ಚಿ ಎಂಬ್ರಾಯ್ಡಿಂಗ್ ಅಂತ ಇದೆಯಂತೆ. ಅದನ್ನ ಒಂದ್ ಸ್ವಲ್ಪ ಹೇಳಿ ಅಣ್ಣ ಅನ್ಕೊಂಡು ರಾತ್ರಿ ಹೇಳಿ ಅಣ್ಣ ಒಂದ್ ಸ್ವಲ್ಪ ಅಂತ. ಆಮೇಲೆ ಮನೆಯವ್ರ ಯಾರು ಇದ್ರೆ ಅಣ್ಣ ಮೆಸೇಜ್ ಹಾಕದೆ ಮೆಸೇಜು ಹೇಳಿ ಅಣ್ಣ ಸ್ವಲ್ಪ ಅದು ಸ್ಯಾರಿ ಕುಚ್ಚಿದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ನಿಮ್ಗೆ ಏನಾದ್ರು ಸ್ಯಾರಿ ಕುಚ್ಚು ಏನಾದ್ರು ಬೇಕು ಅಂದ್ರೆ ದಯವಿಟ್ಟು ಅವ್ರ ನಂಬರ್ ಅಲ್ಲಿ ಕಾಣಿಸ್ತಾ ಇದಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಸಪೋರ್ಟ್ ಮಾಡುವ, ನಮ್ಮ ಕನ್ನಡಿಗರನ್ನ ಬೆಳೆಸುವ. ಶಶಿಕಲಾ ಚಿನ್ನು, ವಾಟ್ ಆರ್ ಯು ಡೂಯಿಂಗ್? ವೈ ಆರ್ ಯು ಸೋ ಸ್ಯಾಡ್? ವೈ ಆರ್ ಯು ಸೋ ಅಪ್ಡೇಟ್? ಅಪಾಯ
ಅಪ್ಪ ಇದು ಯಾಕಪ್ಪ ಊಟ ತಿಂದ್ಯಪ್ಪ? ತಿಂಡಿ ಏನು ಹೇಳು? ಏನಿಲ್ಲ ಕಣಪ್ಪ, ಸುಮ್ಮನೆ ಬಂದು ಬರ್ಬಾರ್ದ? ಇಷ್ಟೊತ್ತು ಗಂಟ ಏಯ್ ಯಾಕೆ ಹಂಗೆ ಗರಂ ಆಗಿದ್ಯಪ್ಪ? ಏನೂ ಇಲ್ಲ ಕಣ್ಣಡಿ. ಲವ್ ಯು ಡ್ಯಾಡಿ. ಊಟ ಆಯ್ತಪ್ಪ? ಅದೇಪ್ಪ ಮಾಡಿದೆ. ಏನು ತಿಂದ್ಯಪ್ಪ? ಅನ್ನ ಸಾಂಬಾರು ತಿಂದೆ ನೋಡಿ, ಇನ್ನೇನು ತಿಂದಿ? ಏನಕ್ಕೆ ತಿಂದ್ಯಪ್ಪ? ಏನಕ್ಕೆ ತಿಂದೆ ನೀನೇ ಹೇಳು. ಊಟ ಮಾಡಿದೆ. ಏನಕ್ಕೆ ಊಟ ಮಾಡಿದ್ರು? ಊಟ ಮಾಡೋದು ಸುಮ್ ಕೆಲಸ ಇಲ್ವಾಗ ಅದಕ್ಕೆ ಕೆಲವೊಬ್ರು ಊಟ ನಾನು ಮಾಡ್ತಾರೆ. ಹಂಗೆ ತಿಳ್ಕೊ. ಓಕೆ ಡ್ಯಾಡಿ, ಗುಡ್ ನೈಟ್ ಡ್ಯಾಡಿ. ಲವ್ ಯು ಡ್ಯಾಡಿ. ಗೈಸ್ ಬನ್ನಿ, ಬೆಳಗಿನ ಜಾವದು ಬಸವಂಪರದಲ್ಲಿ ಕೊಟ್ಟಿದ್ದಾರಲ್ಲ ದೇವಸ್ಥಾನದ ಪ್ರಸಾದ, ಆ ಸಾರನ್ನೇ ನಮ್ಮ ಮಟ್ಲಿ ಬುಡ್ಸ್ಕೊ ಬಂದಿರ್ತಾರೆ. ಇವಾಗ ಆ ಸಾರಲ್ಲಿ ಊಟ ತಿನ್ಕೊಂಡು ಮನೆ ಕಳವ. ಶಶಿಕಲಾ ಚಿನ್ನು ಊಟ ಕೊಡು ಬಂಗಾರ. ಏನು ಇವತ್ತು ಇಷ್ಟೊಂದು ಮಸ್ಕ ಹೋಗಿ ಮಾಡಿದ್ದೆ ಲೇಟಾಗಿ ಬಂದಲ್ಲ ಅದಕ್ಕೆ. ಗೈಸ್ ಇಲ್ಲಿ ಇದು ಸಾಮಿಗೆ ನಮ್ಮ ಅಜ್ಜಿ ಕೊಟ್ಟು ಕಳ್ಸಿರೋದು, ನಮ್ಮ ಅವ್ವ ಕೊಟ್ಟು ಕಳ್ಸಿರೋದು. ಅದು ಶಶಾಂಕನ ಬಾ 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 ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಫೋರ್ಸ್ ಮಾಡಿಸಿ ಶಶಾಂಕನ ಅವ್ರ ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಅಲ್ಲಿಂದ ನಮ್ಮ ಅಜ್ಜಿ ಇದನ್ನ ಸಾಮಿಯನ್ನು ಕೊಟ್ಟು ಕಳ್ಸಿರೋದು. ಎಷ್ಟು ಪ್ರೀತಿ ನೋಡಿ ನಮ್ಮ ಅಜ್ಜಿಗೆ ನಮ್ಮ ಮೇಲೆ. ಇನ್ನೂ ಗೈಸ್ ಬೆಳಗ್ಗೆ ಜೋರು ಸಾಕು ಗೈಸ್. ಊಟ ತಿಂದಾಯ್ತು. ಊಟ ತಿಂದಮೇಲೆ ನಮ್ಮ ಬೀದಿಯಿಂದ ಮೇಕು ಕೆಳಕು ವಾಕಿಂಗ್ ಮಾಡ್ತವನೆ. ಊಟ ತಿಂದ್ಬಿಟ್ಟು ಹಂಗೆ ಮನೆ ಕಬಾರ್ದಂತೆ. ಸೊ ನೀವು ಮನೆ ಕಬೇಡಿ. ಊಟ ತಿಂದಮೇಲೆ ಒಂದು 15ರಿಂದ 20 ನಿಮಿಷ ವಾಕಿಂಗ್ ಮಾಡ್ತಾರೆ. ನಿಮ್ಮ ಮಟ್ಟಿಲೇ ಜಾಗ ಇದ್ದರೆ ಅಲ್ಲೇ ಮಾಡ್ತಾರೆ. ಇಲ್ಲ ಈಗ ನಮ್ಮೂರಂಗೆ ಹಳ್ಳಿ ಪಳ್ಳಿ ಆಗಿದ್ರೆ ಈ ಬೀದಿಲಿ ವಾಕಿಂಗ್ ಮಾಡಿ. ಹಂಗೆ ಕುತ್ಕೋಬಾರ್ದು ಅಂದ್ಬಿಟ್ಟು ವಾಕಿಂಗು. ನಿಮ್ದು ಊಟ ಆಯ್ತು. ಊಟ ಕಡ್ಡಿ ಕತ್ರಿಸ್ ಆಗ್ತಿದ್ದಾರೆ ಯಾವ ಸರಿ ಯಾವ ಕತ್ರಿಸ್ ಮತ್ತೆ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ. ವಿಡಿಯೋ ಇಷ್ಟ ಆಗಿರೋ ಒಂದೇ ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆಲ್ಲ ಟಾಟಾ ಬಾಯ್ ಬಾ.